ಚಿಂತಾಮಣಿ ಕೇಂದ್ರ ಸರ್ಕಾರದ ಸಹಕಾರ ಸಚಿವಾಲಯವು ಯಶಸ್ವಿಯಾಗಿ 5 ವರ್ಷಗಳನ್ನು ಪೂರೈಸುತ್ತಿರುವ ಸಂಭ್ರಮದ ಅಂಗವಾಗಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಶಿಬಿರ ಕಚೇರಿಯಲ್ಲಿ ಇಂದು ಬೆಳಿಗ್ಗೆ ಸಹಕಾರ ಸಪ್ತಾಹ ಆಚರಣೆಯನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟ, ಚಿಮುಲ್ ಸಹಕಾರ ಇಲಾಖೆ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಸ್ಥಳೀಯ ಸಹಕಾರ ಸಂಘಗಳು ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಹಕಾರದಿಂದ ಸಮೃದ್ಧಿ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಸಸಿ ನೆಡುವ ಮತ್ತು ಸಹಕಾರ ಚಳುವಳಿ ಬಗ್ಗೆ ಅರಿವು ಮೂಡಿಸುವ ವಿಶೇಷ ಅಭಿಯಾನಕ್ಕೆ ಚಾಲನೆ ನೀಡಿದ್ದು, ಸಹಕಾರ ರಂಗವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಿರುವ ಈ ಕಾರ್ಯಕ್ರಮವನ್ನು ವಿವಿಧ ಪ್ರಮುಖ ಸಹಕಾರ ಸಂಸ್ಥೆಗಳು ಜಂಟಿಯಾಗಿ ಚಿಂತಾಮಣಿಯ ಚಿಮುಲ್ ಶಿಬಿರ ಕಚೇರಿಯಲ್ಲಿ ಆಯೋಜಿಸಿದ್ದವು. ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಮತರ ಸೀಮೆಹಸುಗಳಿಗೆ ವಿಮೆ ಚೆಕ್ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಹಕಾರ ವಲಯದ ಗಣ್ಯರು, ಅಧಿಕಾರಿಗಳು ಹಾಗೂ ಸ್ಥಳೀಯ ಸಹಕಾರ ಸಂಘಗಳ ಪದಾಧಿಕಾರಿಗಳು ಭಾಗವಹಿಸಿ ಸಹಕಾರ ಚಳುವಳಿಯ ಮಹತ್ವ ಹಾಗೂ ಗ್ರಾಮೀಣ ಭಾಗದ ಆರ್ಥಿಕತೆಗೆ ಅದರ ಕೊಡುಗೆಯ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಚಿಮುಲ್ ನಿರ್ದೇಶಕ ಊಲವಾಡಿ ನಾರಾಯಣಬಾಬುರವರು ಮಾತನಾಡಿ, ಕೇಂದ್ರ ಸರ್ಕಾರವು 2021ರಲ್ಲಿ ಪ್ರತ್ಯೇಕ ಸಹಕಾರ ಸಚಿವಾಲಯವನ್ನು ಸ್ಥಾಪಿಸಿದ ನಂತರ ಕಳೆದ 5 ವರ್ಷಗಳ ಸಾಧನೆ ಹಾಗೂ ಸಹಕಾರ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ದೇಶಾದ್ಯಂತ 7 ದಿನಗಳ ಸಹಕಾರಿ ಸಪ್ತಾಹ ಆಚರಿಸಲಾಗುತ್ತಿದೆ ಎಂದರು. ಕರ್ನಾಟಕವು ಸಹಕಾರ ಕ್ಷೇತ್ರದಲ್ಲಿ ದೇಶದಲ್ಲೇ ಮುಂಚೂಣಿಯ ರಾಜ್ಯಗಳಲ್ಲಿ ಒಂದಾಗಿದ್ದು, ಸಹಕಾರ ಸಂಘಗಳ ಬಲವರ್ಧನೆಗೆ ಎಲ್ಲರೂ ಕೈಜೋಡಿಸಬೇಕಾಗಿದೆ. ಕೇಂದ್ರ ಸಹಕಾರ ಸಚಿವಾಲಯ ಜಾರಿಗೆ ತಂದಿರುವ ಹೊಸ ಯೋಜನೆಗಳು ಮತ್ತು ತಿದ್ದುಪಡಿಗಳ ಲಾಭವನ್ನು ಗ್ರಾಮೀಣ ಮಟ್ಟದ ಸಹಕಾರಿ ಸಂಘಗಳ ಮೂಲಕ ರೈತರಿಗೆ ತಲುಪಿಸುವುದು ಸಪ್ತಾಹದ ಪ್ರಮುಖ ಉದ್ದೇಶವಾಗಿದೆ ಎಂದರು. ಸಹಕಾರಿ ಕ್ಷೇತ್ರದ ಇತಿಹಾಸವನ್ನು ಉಲ್ಲೇಖಿಸಿದ ಅವರು, ಸ್ವಾತಂತ್ರ್ಯ ಪೂರ್ವದಲ್ಲೇ ಸಹಕಾರ ಚಳವಳಿ ಆರಂಭವಾಗಿದ್ದು, ಸ್ವಾತಂತ್ರ್ಯಾನಂತರ ದೇಶದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಸಹಕಾರ ವ್ಯವಸ್ಥೆಗೆ ವಿಶೇಷ ಮಹತ್ವ ನೀಡಿ ಗ್ರಾಮೀಣ ಅಭಿವೃದ್ಧಿಗೆ ಅಡಿಪಾಯ ಹಾಕಿದರು ಎಂದು ತಿಳಿಸಿದರು. ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಹಕಾರಿ ಸಂಘಗಳ ಬೆಳವಣಿಗೆಗೆ ಅವರ ಕೊಡುಗೆ ಮಹತ್ತರವಾಗಿದೆ ಎಂದರು. 2021ರಲ್ಲಿ ಕೇಂದ್ರ ಸರ್ಕಾರ ಪ್ರತ್ಯೇಕ ಸಹಕಾರ ಸಚಿವಾಲಯವನ್ನು ರಚಿಸಿದ ಬಳಿಕ ಸಹಕಾರ ಕ್ಷೇತ್ರಕ್ಕೆ ಹೊಸ ಚೈತನ್ಯ ದೊರೆತಿದ್ದು, ರೈತರು ಮತ್ತು ಸಹಕಾರಿ ಸಂಘಗಳ ಅಭಿವೃದ್ಧಿಗೆ ಹಲವು ಸುಧಾರಣಾ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಹೇಳಿದ ಅವರು, ಹಸಿರು ಕ್ರಾಂತಿಯ ಯಶಸ್ಸಿನಲ್ಲಿ ಸಹಕಾರ ಸಂಘಗಳ ಪಾತ್ರ ಮಹತ್ವದ್ದಾಗಿದ್ದು, ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ, ರಸಗೊಬ್ಬರ, ಕೃಷಿ ಯಂತ್ರೋಪಕರಣ ಹಾಗೂ ಇತರ ಸೌಲಭ್ಯಗಳನ್ನು ಸಂಘಗಳ ಮೂಲಕ ತಲುಪಿಸುವಲ್ಲಿ ಸಹಕಾರ ವ್ಯವಸ್ಥೆ ಪ್ರಮುಖ ಪಾತ್ರ ವಹಿಸಿದೆ. ದೇಶದಲ್ಲಿ ಆಹಾರ ಭದ್ರತೆ ಸಾಧಿಸುವಲ್ಲಿಯೂ ಸಹಕಾರಿ ಚಳವಳಿ ಗಮನಾರ್ಹ ಕೊಡುಗೆ ನೀಡಿದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಚಿಮುಲ್ ನಿರ್ದೇಶಕರಾದ ಕೆಎನ್ ಕೃಷ್ಣಾರೆಡ್ಡಿ, ಸುಮಾ ರವಿಚಂದ್ರಾರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರಾದ ಎಲ್.ವೈ. ನರಸಿಂಹರೆಡ್ಡಿ, ಚಿಂತಾಮಣಿ ಶಿಬಿರದ ಉಪವ್ಯವಸ್ಥಾಪಕ ಡಾ. ಡಿ.ಎಂ. ಮಹೇಶ್, ಸಹಕಾರ ಅಭಿವೃದ್ಧಿ ಅಧಿಕಾರಿ ವನಿತಾ, ಪ್ರಾಣಿ ರೋಗ ನಿರ್ಣಯ ಕೇಂದ್ರದ ಡಾ. ಕಾವ್ಯ, ನಾಗಭೂಷಣ್, ವಿಸ್ತರಣಾಧಿಕಾರಿಗಳಾದ ಪ್ರೇಮ್ಕಿರಣ್, ನಾರಾಯಣಸ್ವಾಮಿ, ಸಂತೋಷಕುಮಾರ್, ಗುಲಾಬ್ ಜಾನ್, ಶಬೀರ್ ಪಾಷಾ, ಸತೀಶ್ ಹೊಂಡದ್, ವಿನಯ್, ನಾಗೇಶ್, ವಸಂತಲಕ್ಷ್ಮಿ, ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು, ವಿವಿಧ ಸಹಕಾರಿ ಸಂಘಗಳ ಪದಾಧಿಕಾರಿಗಳು, ಅಧಿಕಾರಿಗಳು ಹಾಗೂ ರೈತರು ಭಾಗವಹಿಸಿದ್ದರು. 2025-26 ಸಾಲಿನಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಒಟ್ಟು 11,700 ಹಸುಗಳನ್ನ ನಾವು ರಾಸುಗಳಿಗೆ ವಿಮೆ ಒಳಪಡಿಸಿದ್ವಿ. ಅದರಲ್ಲಿ ಇವತ್ತು ಸುಮಾರು 15 ಹಸುಗಳ ರಾಸು ಮಾನವೀಯ ರಾಸುಗಳ ಚೆಕ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಇವತ್ತು ಸುಮಾರು 15 ಹಸುಗಳಿಂದ 13,70,000 ರೂಪಾಯಿ ಅಮೌಂಟ್ ಅಷ್ಟು ನಾವು ಚೆಕ್ ವಿತರಣೆ ಮಾಡಿದ್ವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಹೊಸದಾಗಿ ಕಾಪಲ್ಲಿ ಮತ್ತೆ ಕೆಂಚನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ NPDD ಸ್ಕೀಮ್ ಮುಖಾಂತರ ಇವತ್ತು 3,000 ಲೀಟರ್ ಸಾಮರ್ಥ್ಯದ ನೂತನ PMC ಕೇಂದ್ರಗಳು ಕೊಟ್ಟಿದ್ವಿ. ಅದಕ್ಕೆ ಇವತ್ತು ಒಕ್ಕೂಟದಿಂದ ಸಿವಿಲ್ ಕಾಮಗಾರಿಗಳಿಗೆ ಪ್ರತಿ ಸಂಘಕ್ಕೆ 1 ಲಕ್ಷ 2 ಲಕ್ಷ ರೂಪಾಯಿ ಇವತ್ತು ಸಿವಿಲ್ ಕಾಮಗಾರಿ ಅಂತ ಅಮೌಂಟ್ ಇವತ್ತು ಚೆಕ್ ವಿತರಣೆ ಸರ್ಕಾರ 2021ನೇ ಇಸ್ವಿಯಲ್ಲಿ ಹೊಸದಾಗಿ ಸಹಕಾರ ಸಚಿವಾಲಯನ ಸ್ಥಾಪನೆ ಮಾಡಿದ್ದಾದ್ಮೇಲೆ 5 ವರ್ಷಗಳ ಅವಧಿಯ ಒಂದು ಅಂಕಿಅಂಶಗಳು ಮತ್ತೆ ಪ್ರಗತಿಯ ವಿಚಾರವಾಗಿ ಇಡೀ ದೇಶಾದ್ಯಂತ ಇವತ್ತು 7 ದಿವಸಗಳ ಕಾಲ ಈ ಒಂದು ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ರಾಜ್ಯ. ಸೊ ಇದರ ಉದ್ದೇಶವಾಗಿ ಇವತ್ತು ಕೇಂದ್ರ ಸಹಕಾರ ಸಚಿವಾಲಯದ ಒಂದು ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಸಹಕಾರ ಇಲಾಖೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಕೇಂದ್ರ ಸರ್ಕಾರ ವಿಶೇಷವಾದಂತಹ ತಿದ್ದುಪಡಿಗಳನ್ನು ತಂದಿರತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ನೇರವಾಗಿ ಸಹಕಾರಿ ಬಂಧುಗಳಿಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ 7 ದಿವಸಗಳ ಕಾಲ ಸಪ್ತಾಹದ ಮುಖಾಂತರ ಆಚರಿಸಬೇಕು ಅಂತ ನಮ್ಮ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಮತ್ತೆ ನಮ್ಮ ಆ ಒಂದು ಆಡಳಿತ ಮಂಡಳಿಯ ಸದಸ್ಯರ ನಿರ್ಣಯದ ಮೇರೆಗೆ ಇವತ್ತು ವಿಶೇಷವಾಗಿ ಪ್ರಪ್ರಥಮವಾಗಿ ನಿನ್ನೆ ಏನು ಕಾರ್ಯಕ್ರಮ
ಪ್ರಾರಂಭ ಆಯಿತು, ಎರಡನೇ ದಿನ ಇವತ್ತು ಚಿಂತಾಮಣಿಯಲ್ಲಿ ನಾವು ಸಸಿ ನೆಡುವ ಮುಖಾಂತರ ಈ ಸಹಕಾರಿ ಸಪ್ತಾಹವನ್ನ ಏನಿವತ್ತು ಕೇಂದ್ರ ಸರ್ಕಾರದ ಪಾತ್ರವನ್ನ ರೈತರಿಗೆ ಇವತ್ತು ಅದರ ತಿಳುವಳಿಕೆಯನ್ನ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಸಹಕಾರಿಗಳು ಮತ್ತೆ ಅಧಿಕಾರಿಗಳು ಅದನ್ನ ಇವತ್ತು ಚಿಂತಾಮಣಿಯಲ್ಲಿ ಆಯೋಜನೆ ಮಾಡಿ ತುಂಬಾ ಒಂದು ವಿಶೇಷವಾದಂಥ ದಿನ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಸರ್ಕಾರಿ ಯೂನಿಯನ್ ತಾಲೂಕಿನ ನಿರ್ದೇಶಕರಾದಂತಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅನುಭವಗಳನ್ನ ನಮ್ಮ ನಾಗಕೃಷ್ಣರವರು ತಿಳಿಸಿಕೊಟ್ಟಿದ್ದಾರೆ. ಸಹಕಾರ ಕ್ಷೇತ್ರ ಸುಮಾರು 1947ರಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಸ್ಥಾಪನೆ ಏನು ಒಂದು ಸಹಕಾರಿ ಕ್ಷೇತ್ರವನ್ನು ಉಂಟಾಕಿದ್ರು 1947 ಅಂದ್ರೆ ನಮ್ಮ ಸ್ವತಂತ್ರ ಬಂದ ಅವಧಿಯಲ್ಲಿ. ಇದರಿಂದ ಒಂದು ನಮ್ಮ ಸ್ವತಂತ್ರ ಚಳವಳಿಯಲ್ಲಿ ಪ್ರಾರಂಭ ಆಗಿತ್ತು ಸಹಕಾರಿ ಕ್ಷೇತ್ರ. ಇದನ್ನ ನಮ್ಮ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಸನ್ಮಾನ್ಯ ಜವಾಹರಲಾಲ್ ನೆಹರು ಅವರು ಇದಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸಹಕಾರಿ ಬಂಧುಗಳು ಅಂದ್ರೆ ರೈತರು ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಗುಂಪು, ಸಹಕಾರಿ ಕ್ಷೇತ್ರ ಅಂದ್ರೆ ಒಂದು ಗುಂಪು. ಈ ಗುಂಪು ನಾವೆಲ್ಲ ಸೇರಿ ಇವತ್ತು ನಾವೆಲ್ಲ ಗ್ರಾಮಾಂತರ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ ಒಂದು ಕ್ಷೇತ್ರವನ್ನ ಇವತ್ತು ನಾವು ಬೆಳೆಸ್ತಕ್ಕಂಥ ಅವಕಾಶವನ್ನ ಹಿಂದೆ ಜವಾಹರಲಾಲ್ ನೆಹರು ಹಾಕಿರ್ತಕ್ಕಂಥ ಅಡಿಪಾಯ ಇವತ್ತು ಬೃಹದಾಕಾರವಾಗಿ ಬೆಳೆದು ಇವತ್ತು ಇಡೀ ದೇಶದಲ್ಲೇ ಸಹಕಾರಿ ಕ್ಷೇತ್ರದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಇವತ್ತು ಆ ಕ್ಷೇತ್ರವನ್ನ ನಾವು ಆದಷ್ಟು ಬಹಳಷ್ಟು ಗಟ್ಟಿಯಾಗಿ ಕಟ್ಟಬೇಕು ಅನ್ನೋ ಉದ್ದೇಶದಿಂದ 2021ರಲ್ಲಿ ಕೇಂದ್ರ ಸಚಿವಾಲಯ ಸಹಕಾರಿ ಕ್ಷೇತ್ರವನ್ನ, ಸಹಕಾರಿ ಇಲಾಖೆಯನ್ನ ಸಾಮಾನ್ಯ ನಮ್ಮ ಈ ಸಹಕಾರಿ ಇಲಾಖೆಯನ್ನ ಗೃಹ ಇಲಾಖೆ ಜೊತೆಗೆ ಅವರಿಗೆ ಅವರದ್ದೇ ಆದ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮವನ್ನ ಏನು ನಾವು ಮಾಡ್ತಿದೀವೋ ಸುಮಾರು 75 ವರ್ಷಗಳ ದೀರ್ಘಾವಧಿಯಲ್ಲಿ 1960ರಲ್ಲಿ ಏನು ನಮಗೆ ಸ್ವತಂತ್ರ ಬಂದ್ಮೇಲೆ ಈ ಸಹಕಾರಿ ಕ್ಷೇತ್ರವನ್ನ ವಿವಿಧ ಹಂತಗಳಲ್ಲಿ ಅದಕ್ಕೆ ಒಂದು ಸ್ಪರ್ಶವನ್ನು ಕೊಟ್ಟರು ನೆಹರು. ಮೊದಲನೇದಾಗಿ ಅದಕ್ಕೆ ಗ್ರೀನ್ ರೆವಲ್ಯೂಷನ್ ಅಂತೇಳಿ ಅಂದ್ರೆ ಹಸಿರು ಕ್ರಾಂತಿ ಅಂತ. ಹಸಿರು ಕ್ರಾಂತಿ ಸ್ಟಾರ್ಟ್ ಆಗ್ಬೇಕಾದ್ರೆ ಈ ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಪಾತ್ರವನ್ನು ವಹಿಸುತ್ತದೆ. ಅಂದ್ರೆ ನಮ್ಮ ಒಂದು ಏನು ಗ್ರೀನ್ ರೆವಲ್ಯೂಷನ್ ಅಲ್ಲಿ ರೈತರಿಗೆ ವಿಶೇಷವಾದಂತಹ ಸಂಘಗಳನ್ನು ಏರ್ಪಾಡು ಮಾಡಿ ಅದರ ಮುಖಾಂತರ ಇವತ್ತು ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರ ಇರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಮಿಷನರೀಸ್ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಗ್ರೀನ್ ರೆವಲ್ಯೂಷನ್ ಜೊತೆಗೆ ರೈತರಿಗೆ ಜವಾಬ್ದಾರಿಯನ್ನು ಕೊಟ್ಟು ಈ ಸಹಕಾರಿ ಕ್ಷೇತ್ರದ ಮುಖಾಂತರ ಅದನ್ನ ಪ್ರಾರಂಭ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಆಂದೋಲನ ಆಗ್ತದೆ. ಮತ್ತೆ ಏನು ಆಗ ಹಿಂದೆ ನಮಗೆ ಬಡತನ ಮತ್ತು ಏನು ಆಹಾರ ಪದ್ಧತಿ ಅಂದ್ರೆ ನಮಗೆ ಯಾವತ್ತು ಸುಮಾರು ತಿನ್ನಕ್ಕೆ ಕೂಡ ಅವಕಾಶ ಇರಲಿಲ್ಲ, ಅಂದ್ರೆ ಕಾರ್ಡ್ ಸಿಗ್ತಿರ್ಲಿಲ್ಲ. ಇವತ್ತು ಗ್ರೀನ್ ರೆವಲ್ಯೂಷನ್ ಆದ್ಮೇಲೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚಿಗೆ ನಾವು ಬೇಳೆಕಾಳು ಬೆಳೀತಕ್ಕಂಥದ್ದು, ಅತಿ ಹೆಚ್ಚಿಗೆ ಬಡವರಿಗೆ ಅನ್ನ ಸಿಗ್ತಕ್ಕಂಥ ಕಾರ್ಯಕ್ರಮವನ್ನ ಅವಾಗ ಜವಾಹರಲಾಲ್ ನೆಹರು ಏನು ಗ್ರೀನ್ ರೆವಲ್ಯೂಷನ್ ಮುಖಾಂತರ ತಂದ್ರು, ಅದನ್ನ ಇವತ್ತು ಸಹಕಾರಿ ಕ್ಷೇತ್ರದಿಂದ ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಇವತ್ತು ಕ್ರಾಂತಿ ಆಗಿದೆ. ನಾವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಆಹಾರ ಪದ್ಧತಿಯನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಹಂತವಾಗಿ ನಾವು ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಇರ್ಬೋದು ಅಥವಾ ಬ್ಯಾಂಕಲ್ಲಿ ಕೊಡ್ತಕ್ಕಂಥ ಸಾಲ ಬಡ್ಡಿ ರಹಿತವಾಗಿ, ಬಡ್ಡಿ ಸಹಿತವಾಗಿ ಕೊಡ್ತಕ್ಕಂಥ ಒಂದು ಅವಕಾಶವನ್ನು ರೈತರಿಗೆ ನೇರವಾಗಿ ಅವರಲ್ಲಿ ಇರ್ತಕ್ಕಂಥ ಜಮೀನನ್ನು ಅಡಮಾನ ಇಟ್ಟುಕೊಂಡು ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಕ್ಕಂಥ ಅವಕಾಶವನ್ನು ಸಹಕಾರಿ ಕ್ಷೇತ್ರದಲ್ಲಿ ಆ ಕಾಲಕ್ಕೆ ತಂದಿರ್ತಕ್ಕಂಥ ಒಂದು ಹಿರಿಮೆ ನೆರವೇರಿಸಿರ್ತದೆ ಸಿಗ್ತದೆ. ಮತ್ತೆ 2070ರಿಂದ 80ರವರೆಗೂ ಕೂಡ ನಮ್ಮ ಆಪರೇಷನ್ ಫ್ಲಡ್ ಅಂತ ಅಂದ್ರೆ ಗ್ರೀನ್ ವೈಟ್ ರೆವಲ್ಯೂಷನ್ ಅಂತ ಹಾಲಿನ ಕ್ಷೇತ್ರದಲ್ಲಿ, ಡೈರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಈ ಕ್ಷೇತ್ರವನ್ನು ಬಲಪಡಿಸಬೇಕು ಅನ್ನೋ ಉದ್ದೇಶದಿಂದ ದಿವಂಗತ ವರ್ಗೀಸ್ ಕುರಿಯನ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಆಂದೋಲನ ಇಡೀ ದೇಶದಲ್ಲಿ ಪ್ರಾರಂಭವಾಗಿ ನಮ್ಮ ಗುಜರಾತ್ ಅಲ್ಲಿ ಆನಂದ್ ಮಿಲ್ಕಿಯನ್ ಮುಖಾಂತರ ಇವತ್ತು ಅಮೂಲ್ ಅಂತ ಏನಿತ್ತು ಅದರ ಮುಖಾಂತರ ಇವತ್ತು ಇಡೀ ದೇಶದಲ್ಲಿ ಗುಜರಾತ್ 1ನೇ ಸ್ಥಾನದಲ್ಲಿ ಹಾಲು ಉತ್ಪಾದನೆಯಲ್ಲಿದ್ರೆ ಕರ್ನಾಟಕ 2ನೇ ಸ್ಥಾನದಲ್ಲಿ ಇವತ್ತು ಆ ಹಿರಿಮೆಯನ್ನು ನಾವಿವತ್ತು ನಮ್ಮ ಒಟ್ಟಿಗೆ ಸೇರಿಸ್ಕೊಂಡಿದ್ದೀವಿ. ಪ್ರಾಥಮಿಕ ಸಹಕಾರ ಸಂಘದಿಂದ ರಾಜ್ಯದ ಅಪೆಕ್ಸ್ ವರೆಗೂ ನಾವು ಏನು ಇವತ್ತು ಸಹಕಾರ ಮಹಾಮಂಡಲದವರೆಗೂ ಇವತ್ತು ಏನ್ ಮಾಡಿದ್ವು ಪ್ರಾಥಮಿಕ ಹಂತದಿಂದ ಓದಿರ್ತಕ್ಕಂಥ ಎಲ್ಲ ಇವತ್ತು ನಿರ್ದೇಶಕರು ಮತ್ತು ರೈತರು ದೊಡ್ಡ ಮಟ್ಟದಲ್ಲಿ ಇವತ್ತು ಹಾಲಿನಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ವಿ. ಇವತ್ತು ಸಹಕಾರಿ ವ್ಯವಸ್ಥೆಯಲ್ಲಿ ಇವತ್ತು ಹೌಸಿಂಗ್ ಬೋರ್ಡ್, ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಇದೆ, ಯೂನಿವರ್ಸ್ ಕೋಆಪರೇಟಿವ್ ಸೊಸೈಟಿ ಇದೆ, ಬ್ಯಾಂಕಿಂಗ್ ಕೋಆಪರೇಟಿವ್ ಸೊಸೈಟಿ ಇದೆ, ಸಾರಿಗೆ ಕೋಆಪರೇಟಿವ್ ಸೊಸೈಟಿ ಇದೆ. ಎಲ್ಲ ರೀತಿಯಲ್ಲಿ ಎಲ್ಲ ಹಂತದಲ್ಲಿ ಕೂಡ ಫಿಶರಿ ಕೋಆಪರೇಟಿವ್ ಅಂದ್ರೆ ಮೀನುಗಾರ ಸಹಕಾರ ಸಂಘ ಇದೆ, ಮಲೆನಾಡು ಭಾಗದಲ್ಲಿ ಮೀನುಗಾರ ಸಹಕಾರ ಸಂಘ ಇದೆ, ಸಾರಿಗೆ ಸಹಕಾರ ಸಂಘ ಇದೆ.
ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘಗಳು ಇದೆ. ಇವತ್ತು ಎಲ್ಲ ಕೂಡ ರಾಜ್ಯ ಮಟ್ಟದಲ್ಲಿ ಇವತ್ತು ದೊಡ್ಡ ಹಂತದಲ್ಲಿ ಇವತ್ತು ಫೆಡರೇಷನ್ಸ್ ಆಗಿ ಅಂದ್ರೆ ಇವತ್ತು ಒಕ್ಕೂಟಗಳಾಗಿ ಮತ್ತೆ ಮಹಾಮಂಡಿಯಾಗಿ ರೂಪುಗೊಂಡು ಇವತ್ತು ರೈತರಿಗೆ ಇವತ್ತು ಕಡಿಮೆ ದರದಲ್ಲಿ ಬಡ್ಡಿ ಮತ್ತೆ ಕಡಿಮೆ ದರದಲ್ಲಿ ಬಿತ್ತನೆ ಬೀಜ ಅವರಿಗೆ ಏನು ನಮ್ಮ ಸಾಲ ಇವತ್ತು ಟ್ರ್ಯಾಕ್ಟರ್ಸ್ ಇರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಬಡ್ಡಿ ರಹಿತವಾಗಿ ಬಡ್ಡಿ ಸಹಿತವಾಗಿ ಕೊಡ್ತಕ್ಕಂಥ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಮಾಡಿದೆ. ಇದು ಸಹಕಾರಿ ಕ್ಷೇತ್ರದ ದೊಡ್ಡ ಬಲವರ್ಧನೆ. ಏನಿವತ್ತು ಗ್ರೀನ್ ರೆವಲ್ಯೂಷನ್ ವೈಟ್ ರೆವಲ್ಯೂಷನ್ ಆದ್ಮೇಲೆ ಮತ್ತೆ ಇವತ್ತು ಈ ಒಂದು ಇಲಾಖೆಗೆ ವಿಶೇಷವಾದಂತಹ ಸ್ಥಾನಮಾನ ಮತ್ತು ಸಂವಿಧಾನದ ಅಡಿಯಲ್ಲಿ 1997ರಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿದ್ದಕ್ಕೆ ವಿಶೇಷ ಸ್ಥಾನಮಾನ ಮತ್ತು ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು 1997. ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಸಹಕಾರಿ ಕ್ಷೇತ್ರ ಇವತ್ತು ಕೇಂದ್ರ ಮಟ್ಟದಲ್ಲಿ ಅದಕ್ಕೆ ಒಂದು ದೊಡ್ಡ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಅದರಿಂದ ಏನಿವತ್ತು ಹೊಸದಾಗಿ ಕೇಂದ್ರದಲ್ಲಿ ಸ್ಥಾಪನೆ ಆದ್ಮೇಲೆ ಯಾವ ರೀತಿ ಅದಕ್ಕೆ ಈಗಾಗಲೇ ಹೇಳ್ತಿದ್ದು ಕಾಮನ್ ಸಾಫ್ಟ್ವೇರ್ ಅಂತ ಇಡೀ ದೇಶ ಎಲ್ಲ ಸೇರಿ ಒಂದೇ ಸಾಫ್ಟ್ವೇರ್ ಸಹಕಾರಿ ಇಲಾಖೆ ಇಡಬೇಕು ಅಂತ ಇವತ್ತು ನಿಮ್ಗೆಲ್ಲ ಅನುಭವ ಇದೆ. ಕಾಮನ್ ಸಾಫ್ಟ್ವೇರ್ ಇವತ್ತು ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳೆಲ್ಲ ನಾವು ತಂದಿದ್ದೀವಿ, ಫ್ಯಾಕ್ಸ್ ಅಂತ ತಂದಿದ್ದೀವಿ. ಅವರಿಗೆ ವಿಶೇಷ ಒಂದು ಫೈನಾನ್ಸಿಂಗ್ ಸೆಕ್ಟರ್ ಅಲ್ಲಿ ಯಾವ ರೀತಿ ಅದಕ್ಕೆ ಕಾಮನ್ ಸಾಫ್ಟ್ವೇರ್ ತರಬೇಕು, ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಮನ್ ಸಾಫ್ಟ್ವೇರ್ ಅಂತಂದು ಎಲ್ಲ ಪಾರದರ್ಶಕವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅದನ್ನ ಬಲಪಡಿಸಿದ್ದಾರೆ. ಇವತ್ತೆಲ್ಲ ಒಂದು ಕಡೆ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದೆ, ಇನ್ನೊಂದು ಕಡೆ ಬೇರೆ ಒಂದು ಕೆಳಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಮತ್ತೆ ಬೇರೆ ರೀತಿಯ ಅಂತರ್ಪರ್ತಕ್ಕಂಥ ಕೂಡ ಆಗ್ತಾ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಜಕೀಯ ಇಂಟರ್ಫಿಯರೆನ್ಸ್ ಮತ್ತೆ ಸಂಘದಲ್ಲಿ ಇವತ್ತು ಅವ್ಯವಹಾರಗಳು, ಸಂಘದಲ್ಲಿ ಪುಸ್ತಕ ನಿರ್ವಹಣೆ ಮಾಡಿದಿರ ಅದು ಸೂಪರ್ಸೀಡ್ ಆಗೋದು, ಇದೆಲ್ಲ ಕೂಡ ಇದೆಲ್ಲ ಒಂದು ಕಾಮನ್ ಸಾಫ್ಟ್ವೇರ್ ಅಂತಂದ್ರೆ ಇದೆಲ್ಲ ದೊಡ್ಡ ಹಿಡಿತಕ್ಕೆ ತಗೋಬೇಕು ಅನ್ನೋ ಉದ್ದೇಶದಿಂದ ಕೂಡ ಇವತ್ತು ಕೇಂದ್ರ ಸರ್ಕಾರ ವಿಶೇಷವಾಗಿ ಇಡೀ ದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಮಾರ್ಪಾಟನ್ನು ಮಾಡಬೇಕು ಅಂತ ಸಚಿವಾಲಯ ಮಾಡ್ತಿದೆ. ಇದನ್ನ ಇವತ್ತು ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಯಾಕಂದ್ರೆ ನಾವು ಹಿಂದೆ ಹಾಕಿದ ಹಾಲತ್ ಮರಿತಾರಲ್ಲ, ಇವತ್ತು ಜೀವನ ಕೂಡ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಚಿಂತನೆ ಬದಲಾವಣೆ ಆದ್ಮೇಲೆ ಕೂಡ ನಮ್ಮ ಚಿಂತನೆಗಳು ಪ್ರಾಥಮಿಕ ಹಂತದಿಂದ ಚೇಂಜ್ ಆಗ್ಬೇಕು. ರೈತರಿಗೆ ಬದುಕನ್ನು ಕೊಡಬೇಕು, ರೈತರಿಗೆ ಹೊಸ ತಂತ್ರಜ್ಞಾನ ಕೊಡಬೇಕು, ರೈತರಿಗೆ ಯಾವ ರೀತಿ ನಾವು ಸಹಕಾರಿ ಆಗಬೇಕು ಅನ್ನೋದೇ ಸಹಕಾರಿ ಸಮೃದ್ಧಿ ಅಂತ ಹೇಳಿದ್ರೆ ಅಂದ್ರೆ ಪ್ರಾಸ್ಪರಿಟಿ ಥ್ರೂ ಕೋಪರೇಷನ್ ಅಂತ ಅಂದ್ರೆ ಸಮೃದ್ಧಿ ಮಾಡ್ತಕ್ಕಂಥದ್ದು ಇವತ್ತು ಸಹಕಾರಿ ಕ್ಷೇತ್ರದಂತೆ ಅಷ್ಟೇ. ಇವತ್ತು ನಮ್ಗೆ ಎಷ್ಟೇ ಹಾಲು ಉತ್ಪಾದನೆ ಇಡೀ ರಾಜ್ಯದಲ್ಲಿ ಇವತ್ತು 1 ಕೋಟಿ ಚಿಕ್ಕ ಹಾಲು ಉತ್ಪಾದನೆ ಆದ್ರೂ ಕೂಡ ಇವತ್ತು ರೈತರಿಗೆ ನಾವೆಲ್ಲೂ ಕೂಡ ನೀವು ಹಾಲು ಕೊಡಬೇಡಿ ಅಂತ ಹೇಳ್ತಾ ಇರೋದು. ಎಷ್ಟೇ ಕೋಟಿ ಹಾಲು ಬಂದ್ರು ಕೂಡ ಅದನ್ನ ನಿರ್ವಹಣೆ ಮಾಡಿದ ಅದನ್ನ ಬೇರೆ ಬೇರೆ ಹಂತಗಳಲ್ಲಿ ಅದನ್ನ ಪಾಶ್ರೀಕರಣ ಮಾಡಿ ಇವತ್ತು ಗ್ರಾಹಕರಿಗೆ ಒಂದ್ ಕಡೆ ರೈತರಿಗೊಂದ್ ಕಡೆ ಅದನ್ನ ಲಾಭ ಕೊಡ್ತಕ್ಕಂಥದ್ದು ಮತ್ತೆ ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಕೊಡ್ತಕ್ಕಂಥದ್ದು ಇವತ್ತು ನಮ್ಮ ಹಾಲು ಒಕ್ಕೂಟಗಳಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಕೊರೋನಾ ಚಿಕ್ಕ ಒಟ್ಟಿಗೆ ಇದ್ದ ಮೇಲೆ ಇವತ್ತು ನಮ್ಮಲ್ಲಿ ಸುಮಾರು ಇವತ್ತೇನಾದ್ರು ಒಟ್ಟಿಗೆ 16 ಲಕ್ಷ ಲೀಟರ್ ಹಾಲು ಆಗ್ತಾ ಇತ್ತು. ಇವತ್ತು ಬೆಂಗಳೂರಲ್ಲಿ 18 ಲಕ್ಷ ಲೀಟರ್ ಹಾಲು ಆಗ್ತಿದ್ವಿ 3 ಜಿಲ್ಲೆ ಸೇರಿ. ಇವತ್ತು 2 ಜಿಲ್ಲೆ ಒಕ್ಕೂಟ ಒಂದಾಗಿ 14 ಲಕ್ಷ ನಾವು ರೀಚ್ ಆಗ್ತಿದ್ವಿ. ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿ ಇದ್ವಿ. ಆದ್ರೂ ಕೂಡ ಇವತ್ತು ಏನು ಬೈಫರ್ಗೇಷನ್ ಅಂತ ಆದ್ಮೇಲೆ ಇವತ್ತು ಅದನ್ನು ಎಲ್ಲೋ ಒಂದ್ ಕಡೆ ಇವತ್ತು ನಮ್ಮ ಒಂದು ಏಳಿಗೆಯನ್ನ ಕುಂಠಿತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ಎಲ್ಲ ಒಟ್ಟಾಗಿ ಏನಾದ್ರು ಕೆಲಸ ಮಾಡಿದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಆಂದೋಲನ ಮಾಡಬಹುದು, ಅಭಿವೃದ್ಧಿ ಮಾಡಬಹುದು, ರೈತರಿಗೆ ಒಳ್ಳೆ ಬೆಲೆ ಕೊಡಬಹುದು ಅನ್ನೋ ಉದ್ದೇಶ ಕೂಡ ಇವತ್ತು ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಇದು ಬಹುಶಃ ಉತ್ತರ ಭಾರತದಲ್ಲಿ ಈಗಾಗಲೇ ಅದಕ್ಕೆ ಇಂಪ್ಲಿಮೆಂಟೇಷನ್ ಆಗಿದೆ. ಹಿಂದೆ ಏನೆಲ್ಲ ವಿಂಗಡಣೆಗಳಾಗಿದೆ, ಸಣ್ಣ ಸಣ್ಣ ಒಕ್ಕೂಟಗಳಾಗಿ ಅದರಲ್ಲಿ ಮಿಸ್ಆಪರೇಷನ್ ಆಗಿ ಮುಗಿಸ್ತಕ್ಕಂಥ ಪರಿಸ್ಥಿತಿಯನ್ನು ನಾವೆಲ್ಲ ನೋಡ್ತಾ ಇದ್ವಿ. ಬಹುಶಃ ನಾವಿಂದ ಬಹಳ ಹಿಂದೆ ಇದ್ದೀವಿ ಸಹಕಾರಿ ಕ್ಷೇತ್ರದಲ್ಲಿ. ನಾವೆಲ್ಲ ಬರೀ ಅಧಿಕಾರಕ್ಕಾಗಿ ಸಹಕಾರಿ ಕ್ಷೇತ್ರಕ್ಕೆ ಬರ್ಬೋದು. ಒಂದು ಸಹಕಾರಿ ಕ್ಷೇತ್ರ ಬಲಪಡಿಸಬೇಕಾದ್ರೆ ದೊಡ್ಡ ಮಟ್ಟದ ಚಿಂತನೆಯನ್ನ ನಾವು ಯೋಚನೆ ಮಾಡಬಹುದು. ಇಡೀ ಜಿಲ್ಲೆಗಳಿಗೆ ಸೀಮಿತವಾದಂತಹ ಒಂದು ಸಹಕಾರಿ ಕ್ಷೇತ್ರವನ್ನು ಕಟ್ಟಬೇಕು ನಾವು. ಅದನ್ನ ಪೀಸ್ ಮಾಡಿ ಏನಾದ್ರು ಮಾಡಿಕೊಂಡ್ರೆ ಸಹಕಾರಿ ಕ್ಷೇತ್ರ ಎಲ್ಲೋ ದುರ್ಬಲ ಆಗ್ತದೆ. ಅದನ್ನ ನಾವಿವತ್ತು ಕೇಂದ್ರ ಸರ್ಕಾರಕ್ಕೆ ನಾನು ವೇದಿಕೆ ಮುಖಾಂತರ ಕೂಡ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ಕ್ಷೇತ್ರವನ್ನ ನೀವು ಎಲ್ಲೂ ಕೂಡ ಹೊಡಿದಿರ ದೊಡ್ಡ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರವನ್ನ ಮಾಡಬೇಕಾಗ್ತದೆ. ಇವತ್ತು ಅಮ್ಮನ ದೊಡ್ಡ ಸಮಸ್ಯೆ ಯಾಕೆ ಇವತ್ತು ಬೃಹದಾಕಾರ ಬೆಳೆದಿದೆ ಅಂದ್ರೆ ಅಲ್ಲಿ ಒಂದೊಂದು ಮಿಲ್ಕಿನಿಯನ್ ಕೆಪಾಸಿಟಿ 25 ಲಕ್ಷದಿಂದ 50 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡತಕ್ಕಂಥ ಮಿಲ್ಕಿನಿಯನ್ಸ್ ಅಲ್ಲಿ ಇದೆ. ಇವತ್ತು ಇಡೀ ದೇಶದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ತತ್ವಗಳನ್ನ ಬಹಳ ಪಾರದರ್ಶಕವಾಗಿ ಇಟ್ಕೊಂಡಿರೋ ರಾಜ್ಯ ಒಂದೇ ಒಂದು, ಗುಜರಾತ್ ಒಂದೇ ಒಂದು. ಇವತ್ತು ನೀವು ನೋಡಬಹುದು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕೇಂದ್ರ ಸಹಕಾರಿ ಬ್ಯಾಂಕಿನ ದುಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಇವತ್ತು ಕೇಳಿ. ನಮ್ಮ ಸಿಎಂ ಅವರು ಕೂತಿದ್ದಾರೆ ಪಾಪ ಕೈ ಕಟ್ಕೊಂಡು, ರೈತರಿಗೆ ಕಡಿಮೆ ಬಡ್ಡಿ ಸಾಲ ಕೊಡಕ್ಕೆ ಆಗ್ತಿಲ್ಲ, ಶ್ರೀಶಕ್ತಿ ಸಂಘಗಳಿಗೆ ಸಾಲ ಕೊಡೋದಕ್ಕೆ ಆಗ್ತಿಲ್ಲ, ಕೊಟ್ಟಿರ್ತಕ್ಕಂಥ ಸಾಲ ವಸೂಲಿ ಆಗ್ತಾ ಇಲ್ಲ. ಈ ತರ ಅಸ್ತವ್ಯಸ್ತಗಳಾಗಿ ಇವತ್ತು ಎಲ್ಲೋ ಒಂದ್ ಕಡೆ ಸಹಕಾರಿ ಕ್ಷೇತ್ರ ಬಹಳ ಕೆಳಮಟ್ಟಕ್ಕೆ ಹೋಗ್ತಾ
ಪರಿಸ್ಥಿತಿ ಬಂದಿದೆ. ಆದ್ರೆ ಆಗಿರ್ತಕ್ಕಂಥ ಅವ್ಯವಹಾರವನ್ನ ಇವತ್ತು ಕೂಡ ಮುಚ್ಚಿಟ್ಟಾರನ್ನ ಇವತ್ತು ಕೂಡ ಎಲ್ಲಾ ಇಲಾಖೆಗಳ ತನಿಖೆ ಆಗ್ತದ್ರು ಕೂಡ ಇವತ್ತು ಕೂಡ ಅದು ಬಯಲಾಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲೂ ಕೂಡ ಇದರಿಂದ ಯಾರಿಂದ ತೊಂದರೆ ಆಗಿದೆ ಇವತ್ತು ಕೂಡ ಬಯಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಂದ್ ಕಡೆ ಬಡ ರೈತರು ಇವತ್ತು ಬರಗಾಲ ಪರಿಸ್ಥಿತಿ ಈಗಾಗಲೇ ನಾವು ಮೊದಲನೇ ಹಂತದಲ್ಲಿ ಇದೀವಿ. ಇದೇ ರೀತಿ ಪರಿಸ್ಥಿತಿ ಆದ್ರೆ ಇವತ್ತು ಕೇಂದ್ರ ಸಹಕಾರಿ ಬ್ಯಾಂಕ್ ಇದ್ದಿದ್ರೆ ಕಡಿಮೆ ಬಡ್ಡಿ ದರದಲ್ಲಿ ರೈತರಿಗೆ ಅವಕಾಶ ಇತ್ತು ಸಾಲ ಕೊಡ್ಲಿಕ್ಕೆ. ಇವತ್ತು ನಮ್ಮ ಜಿಲ್ಲೆ ನಾವೆಲ್ಲ ಕೈ ಚೆಲ್ಲಿ ಕೂತಿದ್ದೀರ, ಸಾಲ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಮುಂದೆ ಮಾರ್ಚ್ ಏನಾದ್ರು ಅದು ಸೆಕ್ಷನ್ 11 ಬಂದ್ರೆ RBI ಅವರು ನಮಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ. ಇಂಥ ಪರಿಸ್ಥಿತಿ ನಾವೆಲ್ಲ ಬಂದ್ ನಿಂತಿದ್ದೀವಿ ಸಹಕಾರಿ ಕ್ಷೇತ್ರದಲ್ಲಿ. ಸಹಕಾರಿ ಕ್ಷೇತ್ರದಲ್ಲಿ ನಾವು ಯಾರು ಕೂಡ ಪಾರದರ್ಶಕ ಅಂತ ಹೇಳೋದಿಲ್ಲ. ಆದ್ರೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ನಾವು ಯಾವ ರೀತಿ ರೈತರಿಗೆ ಮೋಸ ಆಗಿದ್ರೆ ರೈತರಿಗೆ ಯಾವ ರೀತಿ ನಾವು ಅನುಕೂಲ ಮಾಡಿಕೊಡ್ಬೇಕು, ರೈತರಿಗೆ ಯಾವ ರೀತಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ತುಂಬಬೇಕು, ರೈತರಿಗೆ ಯಾವ ರೀತಿ ನಾವು ಒಂದು ಕ್ಷೇತ್ರವನ್ನು ಬೆಳೆಸಬೇಕು ಅನ್ನೋದು ಬಹಳ ಮೂಲ ಅಡಿಪಾಯ. ಇದನ್ನೆಲ್ಲ ಒಂದ್ ಕಡೆ ಮರೆತು ಇವತ್ತು ಬೇರೆ ಬೇರೆ ಹಂತದಲ್ಲಿ ಇವತ್ತು ರಾಜಕೀಯ ಹಸ್ತಕ್ಷೇಪ ಆಗಿ ವೈಯಕ್ತಿಕ ನಿರ್ಧಾರಗಳಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಇವತ್ತು ಜಿಲ್ಲೆಯಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನ ಇವತ್ತು ಬೆಳ್ಕೊಂಡಿದ್ದೀವಿ. ಮುಂದೆ ಅವ್ರು ಇದ್ದಿದ್ರೆ ಇಲ್ಲೇ ಇದ್ದಿದ್ರೆ ಇವತ್ತು ರೈತರು ಬಹಳ ಕಷ್ಟದ ಪರಿಸ್ಥಿತಿ ಹೋಗ್ತಿದ್ರು. ಇವತ್ತು ನೋಡಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು 1,60,000 ಲೀಟರ್ ಹಾಲು ಉತ್ಪಾದನೆ ಮಾಡತಕ್ಕಂಥ ದೊಡ್ಡ ತಾಲೂಕಾಗಿ ಹೋಗಿದ್ದೀವಿ. ಇವತ್ತು ಯಾವ್ದಾದ್ರು ಇವತ್ತು ಒಕ್ಕೂಟ ಅಥವಾ ಕ್ಷೇತ್ರ ಮುಂದುವರಿಬೇಕಾದ್ರೆ ಅದ್ರಲ್ಲಿ ಉತ್ಪಾದನೆ ಜಾಸ್ತಿ ಆಗ್ತದೆ. ಉತ್ಪಾದನೆ ಜಾಸ್ತಿ ಆದಷ್ಟು ಲಾಭ ಜಾಸ್ತಿ ಆಗ್ತದೆ. ಲಾಭ ಜಾಸ್ತಿ ಆದಷ್ಟು ರೈತರಿಗೆ ಲಾಭ ಬರ್ತದೆ. ರೈತರಿಗೆ ಇವತ್ತೇನು ಹೊಸ ಹೊಸ ತಂತ್ರಜ್ಞಾನ ವ್ಯವಸ್ಥೆನ ಅಳವಡಿಕೆ ಸಾಧ್ಯ ಆಗ್ತದೆ. ಇವತ್ತು ಸಣ್ಣ ಸಣ್ಣ ಒಕ್ಕೂಟಗಳಾದ್ಮೇಲೆ ರೈತರಲ್ಲಿ ಅಲ್ಲಿ ಲಾಭನೂ ಕಮ್ಮಿ, ಅಲ್ಲಿ ಅಭಿವೃದ್ಧಿ ಕಮ್ಮಿ, ರೈತರಿಗೆ ನಾವು ಕೊಡಬೇಕಾದಂತ ನ್ಯಾಯವಾದಂತ ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೆಲ್ಲ ಒಂದ್ ಕಡೆ ನಮ್ಮ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನಾವು 1 ಲೀಟರ್ಗೆ 2 ರೂಪಾಯಿ ರೇಸ್ ಮಾಡಿದ್ರೆ ಇವತ್ತು ಕುಸ 10 ರೂಪಾಯಿ ರೇಸ್ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಉತ್ಪನ್ನಗಳೆಲ್ಲ ರೇಸ್ ಜಾಸ್ತಿ ಆಗ್ತದೆ. ಅದರಿಂದ ಇವತ್ತು ಯಾವತ್ತೂ ಕೂಡ ಒಕ್ಕೂಟ ಬಲಿಷ್ಠವಾಗಿ ಬೆಳಿಬೇಕಾದ್ರೆ ಪ್ರಾಥಮಿಕ ಹಂತದಿಂದ ರಾಜ್ಯ ಮಟ್ಟದವರೆಗೂ ದೊಡ್ಡ ಚಿಂತನೆಯನ್ನ, ದೊಡ್ಡ ಆಲೋಚನೆಗಳನ್ನ, ಹೊಸ ಹೊಸ ಆಲೋಚನೆ ಇಟ್ಟುಕೊಂಡು ಏನಾದ್ರು ಮಾಡಿದ್ರೆ ಇವತ್ತು ಸಹಕಾರಿ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ರೈತರಿಗೆ ಒಂದು ಭರವಸೆ ಇದೆ. ಯಾಕಂದ್ರೆ ರೈತರಿಗೆ ಇವತ್ತು ಅಟಾನಮಸ್ ಅಂದ್ರೆ ಸ್ವಾಯತ್ತ ಸಂಸ್ಥೆಗಳಾಗಿ ಇವತ್ತು ನಾವು ಇಂಡಿಪೆಂಡೆಂಟ್ ಬಾಡಿ ನಮ್ದು ಅಂದ್ರೆ ಸಹಕಾರ ನಮ್ಮ ಯೂನಿಯನ್, ಆದ್ರೆ ಒಂದು ಸರ್ಕಾರಿ ಇಲಾಖೆ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಾವು. ಅಂದ್ರೆ ಸರ್ಕಾರ ಕೊಟ್ಟಂತ ನೀತಿ ನಿಯಮಗಳನ್ನ, ತಿದ್ದುಪಡಿಗಳನ್ನ ಕಾಲ ಅಳವಡಿಸ್ಕೊಂಡು ಇವತ್ತು ನಾವು ಅದನ್ನ ಮಾಡ್ಕೊಂಡು ಬಂದ್ರೆ ಏನಿವತ್ತು ಹೊಸದಾಗಿ ತಂತ್ರಜ್ಞಾನ ಚೇಂಜ್ ಆಗಿರೋದು, ಕಾಮನ್ ಸಾಫ್ಟ್ವೇರ್ ಇರ್ಬೋದು ಅಥವಾ ಇವತ್ತು ಕಂಪ್ಯೂಟರೀಕರಣ ಇರ್ಬೋದು, ಯಾಕೆ ಮಾಡ್ತಿದ್ರೆ ಪಾರದರ್ಶಕವಾಗಿ ಒಂದು ಸಮಸ್ಯೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಮಾಡ್ತೀವಿ. ಆದ್ರೂ ಕೂಡ ಎಲ್ಲೋ ವಿರೋಧ ಮಾಡ್ತೀವಿ ನಾವೆಲ್ಲ ಕಾರ್ಯದರ್ಶಿಗಳು, ಆಡಳಿತ ಮಂಡಳಿ ಯಾಕೆ ನಾವು ಮಾಡಬೇಕು, ನಮ್ದಲ್ಲ ಇದು, ನಾವ್ಯಾಕೆ ಬುಕ್ಕಲ್ಲೇ ಬರೀತೀವಿ, ರೈಟಿಂಗ್ ಅಲ್ಲೇ ಬರೀತೀವಿ. ನಾವು ಎಲ್ಲಿ ಬರ್ತೇವೆ ಪಾರದರ್ಶಕತೆ? ಬುಕ್ ಬರೀತಾರೆ, ಬುಕ್ ಕಂಪ್ಲೇಂಟ್ ಇಟ್ಕೊಂಡು ಮನೆಗೆ ಕೊಟ್ಟೋಗ್ತಾರೆ. ಇನ್ನೊಬ್ಬ ಕಾರ್ಯದರ್ಶಿ ಬರೀಬೇಕು, ಇನ್ನೊಂದು ಬುಕ್ ಬರೀಬೇಕು. ಆದ್ರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೋಡ್ಬೋದು. ಇವತ್ತು ಸಣ್ಣ ನಿಮ್ಗೆ 10 ವರ್ಷ ಹಿಂದೆ ನೀವೇನಾದ್ರು ಒಂದು ಖಾತೆ ಓಪನ್ ಮಾಡಿದ್ರೆ ಅಲ್ಲಿ ನಿಮ್ದೇನೋ 500 ರೂಪಾಯಿ ಇದ್ರೆ ಇವತ್ತು 500 ರೂಪಾಯಿ ಜೊತೆಗೆ ಇನ್ನು 100 ರೂಪಾಯಿ ಬಡ್ಡಿ ಆದ್ರೂ ಸೇರಿರ್ತದೆ 5 ವರ್ಷಕ್ಕೆ 10 ವರ್ಷಕ್ಕೆ. ಅದೇ ಸರ್ಕಾರಿ ಕ್ಷೇತ್ರದಲ್ಲಿ ಹಂಗಿಲ್ಲ, ಬುಕ್ ಬರೆಯೋದು, ಬುಕ್ ಕಂಟ್ರೋಲ್ ಇಟ್ಕೊಂಡು ಹೊರಟೋದು. ಇದು ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಆ ಇಲಾಖೆಗೆ ಸಂಬಂಧಪಟ್ಟಂತೆ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಮನ್ ಸಾಫ್ಟ್ವೇರ್ ಅನ್ನ ಯಾವುದೇ ನಗದು ರಹಿತವಾಗಿ ಮತ್ತೆ ಬರವಣಿಗೆ ಇದ್ದೀರ ಅಂದ್ರೆ ಮ್ಯಾನ್ಯಲ್ ಇರಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಅದನ್ನು ಕಾಮನ್ ಸಾಫ್ಟ್ವೇರ್ ತಂದಿರೋದು, ಬೇರೆ ಉದ್ದೇಶ ಅಲ್ಲ. ಇದನ್ನ ತಾವೆಲ್ಲ ಅಳವಡಿಸ್ಕೊಂಡ್ರೆ ನಾವು ರೈತರಿಗೆ ನ್ಯಾಯ ಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾ ಇವತ್ತೇನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಳ್ಳೆ ಉದ್ದೇಶ ಇದು. ವರ್ಷ ಇನ್ನ ಸರ್ಕಾರ ರಾಜ್ಯ ಮಟ್ಟದಲ್ಲಿ ಮತ್ತೆ ಕೇಂದ್ರ ಮಟ್ಟದಲ್ಲಿ ವಿವಿಧ ತಿದ್ದುಪಡಿಗಳನ್ನು ಬಿಗಿ ಮಾಡಬೇಕನ್ನೋ ವ್ಯವಸ್ಥೆ ಅಂತ ಹೇಳಲಿಕ್ಕೆ ನಮ್ಮ ಬಯಸ್ತಾ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ. ಮುಂದೆ ಇನ್ನ ನಮ್ಮ ಚಿಂತಾಮಣಿ ಶಿಬಿರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು ಈ ಕೇಂದ್ರ ಸರ್ಕಾರದ ಯೋಜನೆಯಾದಂಥ 5 ವರ್ಷಗಳು ಕೇಂದ್ರ ಸಚಿವಾಲಯ ಸ್ಥಾಪನೆ ಆಗಿರೋದ್ರಿಂದ ಈ ಒಂದು ದಿವಸ 5 ವರ್ಷಗಳು ಮುಕ್ತಾಯ ಆಗಿರೋದ್ರಿಂದ ಒಂದು ದಿವಸ ಒಂದು ಸಪ್ತಾಹ ನಡೀತಾ ಇದೆ. ಈ ಸಪ್ತಾಹಕ್ಕೆ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ. ಈ ಚಾಲನೆ ಕೊಟ್ಟಂತ ಎಲ್ಲ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳಿಗೂ, ನಮ್ಮ ಎಲ್ಲ ಕಾರ್ಯದರ್ಶಿಗಳಿಗೂ, ಅಧ್ಯಕ್ಷರುಗಳಿಗೂ ಎಲ್ಲರೂ ಅಂತ ಇವತ್ತು ದಿವಸ ವಿಶೇಷವಾದಂಥ ಸಹಕಾರ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗಿದೆ, ಏನೇನು ಯಾವ ಥರ ದುಸ್ಥಿತಿ ಬಂದಿದೆ, ಯಾವ ಇದಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ನಮ್ಮ ಸಹಪಾಠಿಗಳಾದಂಥ ನಮ್ಮ ಒಕ್ಕೂಟದ ಡೈರೆಕ್ಟರ್ ಅವರು ಸಂಸ್ಥೆಯವರಿಗೆ ಹೇಳ್ಕೊಟ್ಟಿದ್ದಾರೆ, ತಿಳಿಸಿದ್ದಾರೆ ಸಭೆಗೆ. ಈಗ ಈ ಸಭೆಗೆ ಇವತ್ತು ದಿವಸ ನಮ್ಮನ್ನೆಲ್ಲ ಕರೆದು ಸಹಕಾರ ಇಲಾಖೆಯವರು 4 ವಿಷಯಗಳ ಇವತ್ತು ದಿವಸ ಇದ್ದಾರೆ. ಮತ್ತೆ ಈ ಸಭೆಗೆ ಪತ್ರಕರ್ತರು ಕೂಡ ಇವತ್ತು ಭಾಗವಹಿಸಿ ನಮ್ಮ ಕಾರ್ಯಕ್ರಮ
ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದ ತಿಳಿಸ್ತಾ, ಈ ಸರ್ಕಾರಿ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಹಾಲು ಉತ್ಪಾದನೆ ಸಹಕಾರ ಸಂಘಗಳ ಮುಖಾಂತರ ಈ ಸಂಘ ಸಮಸ್ತ ಉಳಿದಿದೆ ತಪ್ಪಾಗಲಾರದು. ಯಾಕಂದ್ರೆ ಇವತ್ತು ದಿವಸ ಈ ರೈತ ವರ್ಗದಲ್ಲಿ ಸಹಕಾರ ಕ್ಷೇತ್ರದಿಂದ ಹಾಲು ಒಕ್ಕೂಟ ವ್ಯವಸ್ಥೆ ಮಾಡಿ, ಸಹಕಾರ ಸಂಘಗಳ ರಚನೆ ಮಾಡಿ, ಅದರಿಂದ ಒಕ್ಕೂಟ ಮಾಡಿ, ಆ ಹಾಲನ್ನು ಶೇಖರಿಸಿ ಅದನ್ನೆಲ್ಲ ವಿತರಣೆ ಮಾಡಿ ಮಾಡಿದ್ರೆ ಕೂಡ ಒಕ್ಕೂಟದಲ್ಲಿ ವ್ಯವಸ್ಥೆ ಮಾಡಿಕೊಂಡು ಇದೆಲ್ಲ ರೈತರಿಗೆ ಉತ್ಪಾದನೆ ಆದಂತಹ ಹಾಲನ್ನ ಪ್ರತಿಯೊಂದು ಲೀಟರ್ ಕುಡಿದು ಎಲ್ಲಾ ಸಹಕಾರ ಸಂಘಗಳು ಕೊಂಡುಕೊಂಡು ಅವರಿಗೆ ಏನು ಪ್ರೋತ್ಸಾಹ ಕೊಡಬೇಕಾದಂತ ಪ್ರೋತ್ಸಾಹವನ್ನು ಕೊಟ್ಟು ಸರ್ಕಾರ ಕೂಡ ಇದರಲ್ಲಿ ಭಾಗವಹಿಸಿ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೂಡ ರೈತರಿಗೆ ಕೊಡ್ತಾ ಇದೆ. ಅದ್ರ ಜೊತೆಗೆ ನಾವು ಒಕ್ಕೂಟದಿಂದ ಇವಾಗ 4 ತಿಂಗಳಾಯ್ತು ಒಕ್ಕೂಟ ಸ್ಥಾಪನೆ ಆಗಿ ಹೊಸ ಒಕ್ಕೂಟ ಚಿಕ್ಕಬಳ್ಳಾಪುರ ಏರ್ಪಟ್ಟಾಗಿ ಅದರಿಂದ ಹೊಸ ನಿರ್ದೇಶಕರಲ್ಲಿ ಆಯ್ಕೆ ಆಗಿದ್ದೀವಿ. ಆಗಿನಿಂದ ಇದುವರೆಗೂ ಕೂಡ ಸಹಕಾರ ಸಂಘದಲ್ಲಿ ಏನೇನು ಕೊರತೆ ಕುಂದುಕೊರತೆಗಿದೆ ಅಂತ ಹೇಳ್ಬಿಟ್ಟು ಕೂಲಂಕುಷವಾಗಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿ ಪರಿಹಾರ ಕಂಡುಕೊಳ್ತಾ ಇದ್ದೀವಿ. ಇನ್ನು ಹೆಚ್ಚಿನ ಸೇವೆಯನ್ನು ನೀವು ನಮ್ಮಿಂದ ಬಳಸ್ಕೋಬೇಕು, ನಿಮ್ಮಿಂದ ಕೂಡ ನಾವು ಸೇವೆಯನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಆಡಳಿತ ಮಂಡಳಿ ಉತ್ತಮವಾದಂತ ಸೇವೆ ಕೊಡ್ತಾ ಇದೆ. ಅದಕ್ಕೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಭಾಗವಹಿಸುವುದಂಗೆ ಹಾಲು ಉತ್ಪಾದಕ ಕ್ಷೇತ್ರ ಮಾತ್ರ ಇವತ್ತು ಸಹಕಾರ ಸಂಘಗಳಲ್ಲಿ ದೊಡ್ಡದಾಗಿ ಪಾತ್ರ ವಹಿಸ್ತಾ ಇದೆ. ಕರ್ನಾಟಕದಲ್ಲಿ ಕರ್ನಾಟಕ ಆಗಿರ್ಬೋದು, ರಾಜ್ಯದ ವಿವಿಧ ಒಕ್ಕೂಟ 11 ಒಕ್ಕೂಟಗಳಲ್ಲಿ ಕೆಲಸ ಮಾಡ್ತಾ ಇದೆ. ಇದರಿಂದ ನಾವು ಉತ್ತೇಜನವಾಗಿ 1 ಲಕ್ಷ ಹಾಲನ್ನು 4 ತಿಂಗಳಿಂದ ಒಕ್ಕೂಟಕ್ಕೆ ಹೆಚ್ಚಿನ ಸರಬರಾಜು ಆಗ್ತಾ ಇದೆ. ಆಗ್ಬೇಕಾದ ಕಾರಣ ಏನಂದ್ರೆ ರೈತರಿಗೆ ಬಹಳಷ್ಟು ಬೆಳೆಗಳಲ್ಲಿ ನಷ್ಟ ಆಗಿ ಇವತ್ತು ದಿವಸ ಮತ್ತೆ ಹಾಲು ಉತ್ಪಾದನೆಗೆ ಪರಿವರ್ತನೆ ಆಗ್ತಾ ಇದ್ದಾರೆ. ಅದರಿಂದ ಕೂಡ ಒಕ್ಕೂಟದಲ್ಲಿ ಇವತ್ತು 1 ಲಕ್ಷ ಹಾಲು ಹೆಚ್ಚಿನ ಸರಬರಾಜು ಆಗ್ತಾ ಇತ್ತು. ಅದನ್ನು ವಿತರಣೆ ಕಾರ್ಯಕ್ರಮ ಕೂಡ ಯಾವ ರೀತಿ ಮಾರಾಟ ಮಾಡಬೇಕು, ಯಾವ ರೀತಿ ಅದನ್ನ ಬಳಸಬೇಕಂತ ಬಿಟ್ಟು ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ನಿಮಗೆ ರೈತರಿಗೆ ಸೇವೆ ಮಾಡಕ್ಕೆ ಸದಾ ನಮ್ಮ ಒಕ್ಕೂಟ ಸಿದ್ಧವಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈ ಅವಕಾಶ ಮತ್ತೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲ ಈ ವರ್ಷ ಸರ್ಕಾರ ಸಚಿವರಾಗಿ 5 ವರ್ಷ ಅಮಿತ್ ಶಾ ಅವರು ಪೂರ್ಣಗೊಂಡಿದ್ದಕ್ಕೋಸ್ಕರ ಸಹಕಾರ ಸಪ್ತಾಹ ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಇದು ಮಾಡಿದ್ದಾರೆ. ಅದರಿಂದ ಇವಾಗ ಈ ಸಹಕಾರ ಸಪ್ತಾಹ ಮಾಡ್ತಾ ಇದ್ದೀವಿ. ಅದಕ್ಕೆ ಸಹಕಾರ ಸಪ್ತಾಹ ಮಾಡೋಕ್ಕೆ ಸಹಕಾರ ಕೊಟ್ಟಂತ ನೀವು ಮತ್ತೆ ವೇದಿಕೆ ಮೇಲೆ ಇರೋರು ಎಲ್ರಿಗೂ ಹೊಂದಿಸ್ತಾ ಮತ್ತೆ ಈ ವೇದಿಕೆ ಮೇಲೆ ಇರುವ ಅಶ್ವಥ್ ನಾರಾಯಣ ಬಾಬು ಮತ್ತು ಒಕ್ಕೂಟದ ಮತ್ತೆ ಮತ್ತೆ ನಮ್ಮ DM ಅವರು ಮಹೇಶ್ ಮತ್ತೆ ಎಲ್ಲರೂ ವೇದಿಕೆ ಮೇಲೆ ಎಲ್ರಿಗೂ ಹೊಂದಿಸ್ತಾ ಮತ್ತೆ ಸಹಕಾರ ಸಪ್ತಾಹ ಕಾರ್ಯಕ್ರಮ ಇದು ಒಳ್ಳೆ ಕಾರ್ಯಕ್ರಮ. ನಮ್ಮ ಬಾಬು ಸರ್ ಎಲ್ರಿಗೂ ನಿಮಗೆಲ್ಲ ಕೂಲಂಕುಷವಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತೆ ಇದನ್ನ ಮತ್ತೆ ನವೆಂಬರ್ನಲ್ಲಿ ಒಂದು ಸಹಕಾರ ಸಪ್ತಾಹ, ಯಾಕೆಂದ್ರೆ ಜವಾಹರ್ಲಾಲ್ ನೆಹರು ಮಾಡಿರೋದು ನವೆಂಬರಲ್ಲಿ ಸಹಕಾರ ಸಪ್ತಾಹ ಮಾಡ್ತೀವಿ. ಅದು ಮೊದಲಿನಿಂದ ಮಾಡ್ಕೊಂಡು ಬಂದಿರೋದು. ಈಗ ಕೇಂದ್ರ ಸರ್ಕಾರ ಅಮಿತ್ ಶಾ ಆದಮೇಲೆ 5 ವರ್ಷ ಪೂರ್ಣಗೊಂಡಿದ್ದಕ್ಕೋಸ್ಕರ ಈ ಒಂದು ಆದೇಶ ಹೊರಡಿಸಿದ್ದಾರೆ. ಆ ಆದೇಶದ ಪ್ರಕಾರ ನಾವೆಲ್ಲ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಸಹಕಾರ ಸಪ್ತಾಹ ಮಾಡೋಕ್ಕೆ ಎಲ್ಲ ಬಂದಿರೋರು, ನಮ್ಮ ವೇದಿಕೆ ಮೇಲೆ ಇರೋರು ಎಲ್ಲ ಬಂದಿದ್ದ ನನ್ನ